ಸೊ ನಿನ್ನೆ ಕೋರ್ಟ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಆರ್ಗ್ಯುಮೆಂಟ್ ನಡೀತು ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರದಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಏನೆಲ್ಲ ವಾದವನ್ನು ಮಂಡಿಸಿದ್ರು ಪವಿತ್ರ ಗೌಡ ಪರ ವಕೀಲರು, ಡೀಟೇಲ್ಸ್ ನೋಡ್ತಾ ಇದ್ದೀರಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಕೈವಾಡನೇ ಇಲ್ವಾ? ಎಲ್ಲವೂ ನಟ ದರ್ಶನ್ ಅಣತಿಯಂತೆ ಆಯ್ತಾ? ಪವಿತ್ರ ಗೌಡ ಪರ ವಕೀಲರು ಇಂಥದ್ದೊಂದು ಓರಲ್ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಕೀಲರು ವಾದವನ್ನ ಮಂಡಿಸಿರೋ ರೀತಿ ಹುಬ್ಬೇರುವಂತಿದೆ. ನಿನ್ನೆ ಅಷ್ಟೇ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ಇವತ್ತು ಮತ್ತೆ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಮುಂದುವರಿಯುತ್ತೆ, ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತೆ. ಬಟ್ ಇಲ್ಲಿ ಪವಿತ್ರ ಗೌಡ ಪರ ವಕೀಲರು ಹೇಳ್ತಾ ಇರೋ ವಿಚಾರಗಳೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರು ಹೇಳ್ತಾ ಇರೋದು ಏನಂದ್ರೆ, ಇದರಲ್ಲಿ ಏವನ್ನು ಪವಿತ್ರ ಗೌಡ ಅವರ ಅಣತಿಯಂತೆ ಎಲ್ಲವೂ ಆಯ್ತು ಅಂತ ಪೊಲೀಸರು ತನಿಖೆಯಲ್ಲಿ ಆರಂಭಿಕ ಹಂತದಲ್ಲಿ ಕಂಡುಕೊಂಡಿದ್ರು. ಅಂದ್ರೆ ಆಕೆಯ ಪ್ರಚೋದನೆಯಿಂದ ಕೊಲೆ ನಡೀತು ಅಂತ. ಬಟ್ ಇವ್ರ ವಕೀಲರು ನೋಡಿದ್ರೆ ಕೈ ತೊಳ್ಕೊಳ್ಳೋ ಹಂತದಲ್ಲಿ ಇದ್ದಾರೆ. ಅಂದ್ರೆ ನಮ್ಮ ಕ್ಲೈಂಟದ್ ಏನೂ ಪ್ರಾಬ್ಲಮ್ ಅಲ್ಲ, ಅವ್ರ ಜೊತೆಗೆ ಇದ್ದವರು ಮಾಡಿದ್ದು, ಸುಮ್ಮನೆ ಇವ್ರನ್ನ ತಗ್ಲಾಕೊಳ್ಳೋ ಕೆಲಸ ಆಗ್ತಾ ಇದೆ ಅನ್ನೋದು ಮಾತಿನ ತಾತ್ಪರ್ಯ ಅಥವಾ ವಾದದ ತಾತ್ಪರ್ಯ ಆಗ್ತಾ ಇದೆ. ಹಾಗಾದ್ರೆ ದರ್ಶನ್ ಸೂಚನೆಯಂತೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಆಯ್ತಾ? ಪವಿತ್ರ ಗೌಡ ಪರ ವಕೀಲರು ಪವಿತ್ರ ಗೌಡರನ್ನ ಆಚೆ ತರೋ ಭರದಲ್ಲಿ ಉಳಿದ ಆರೋಪಿಗಳ ಆರೋಪವನ್ನ ಸಾಬೀತು ಮಾಡುವಂತಹ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ರ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಅವರು ಮಂಡಿಸಿದಂತಹ ಅಷ್ಟು ವಿಚಾರಗಳು. ಏನೇನು ಹೇಳಿದ್ದಾರೆ ಅವರು ಈಗ ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಡೈರೆಕ್ಟ್ ಆಗಿ ಅವ್ರದ್ದು ಪಾತ್ರ ಎಲ್ಲೂ ಇಲ್ಲ ಅನ್ನೋದು ಟಾಮಿ ಸೆಬಾಸ್ಟಿನ್ ಅವರ ವಾದ ಆಗ್ತಾ ಇದೆ. ಪವಿತ್ರ ಗೌಡ ಪವನ್ಗೆ ರೇಣುಕಾಸ್ವಾಮಿಯ ನಂಬರ್ ಅನ್ನು ಕೊಟ್ಟಿದ್ರು ಅಷ್ಟೇ, ನಂಬರ್ ಕೊಟ್ಟ ಮಾತ್ರಕ್ಕೆ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾದ್ರು ಅನ್ನೋದು ತಪ್ಪು ಅನ್ನೋದು ಇವ್ರ ವಾದ. ಅಂದ್ರೆ 120B ಹಾಕಿದಾರಲ್ಲ, ಕಾನ್ಸ್ಪಿರಸಿ ಷಡ್ಯಂತ್ರ ಅಂತ ಹೇಳಿ, ಸೊ ಅದರಲ್ಲಿ ಇವ್ರ ಪಾತ್ರ ಇಲ್ಲ ಅನ್ನೋದು. ರಾಘವೇಂದ್ರ ಅಪಹರಣ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ಕ್ಲೈಂಟ್ ಅಲ್ವಲ್ಲ ಅಪಹರಣ ಮಾಡ್ಕೊಂಡು ಬಂದಿದ್ದು, ಅದು ರಾಘವೇಂದ್ರ ಅನ್ನೋದು ಅವ್ರ ವಾದ. ಕಿಡ್ನಾಪ್ ಬಗ್ಗೆ ಪವನ್ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹಾಗೂ ಇದರಲ್ಲಿ ಪವಿತ್ರ ಗೌಡ ಪಾತ್ರ ಎಲ್ಲಿದೆ? ಡೈರೆಕ್ಟ್ ಆಗಿ ಪವಿತ್ರ ಗೌಡ ದರ್ಶನ್ಗೆ ಹೇಳಿದಿದ್ರೆ ಪಾತ್ರ ಇದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಪವಿತ್ರ ಗೌಡದ ಪಾತ್ರ ಏನಿದ್ರಲ್ಲಿ? ನೀವು ಕಾನ್ಸ್ಪಿರಸಿ, ಒಳಸಂಚು, ಷಡ್ಯಂತ್ರ ಅಂತ ಹೆಂಗೆ ಹೇಳ್ತೀರಾ ಅನ್ನೋದು ವಾದವನ್ನು ತಂದಿಟ್ಟಿದ್ದಾರೆ. ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರ್ಬೋದಷ್ಟೇ, ಹತ್ಯೆಯನ್ನ ಮಾಡೋದಕ್ಕೆ ಅಥವಾ ಹತ್ಯೆಗೆ ಪ್ರಚೋದನೆಯನ್ನು ಕೊಟ್ಟಿಲ್ಲ. ಸೊ ನನ್ನ ಕ್ಲೈಂಟು ಈ ಹತ್ಯೆ ವಿಚಾರದಲ್ಲಿ ಇಲ್ವೇ ಇಲ್ಲ, ಮತ್ತು ಹಲ್ಲೆ ಮಾಡಿರೋದು ಆ ಕ್ಷಣದ ಆವೇಶ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೋರ್ಟು ಒಂದು ಕೇಸನ್ನು ನೋಡಬೇಕಾದ್ರೆ ಕ್ರುಯಾಲಿಟಿ ಆಫ್ ಕೇಸು ಮತ್ತು ಆರೋಪಿಗಳ ಪಾತ್ರ ಏನು ಅನ್ನೋದನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಇವ್ರು ಮನವರಿಕೆ ಮಾಡ್ಕೊಡ್ತಿರೋದು ಕೋರ್ಟ್ಗೆ ಏನು ಅಂತ ಹೇಳಿದ್ರೆ, ಹಲ್ಲೆಯಲ್ಲಿ ಪಾತ್ರ ಇದ್ದಿರಬಹುದು, ಆದರೆ ಹತ್ಯೆಯಲ್ಲಿ ಪಾತ್ರ ಇಲ್ಲ ಅಂತ. ಸ್ವ ಇಚ್ಛೆ ಹೇಳಿಕೆಗಳನ್ನ ಪ್ರಕರಣದಲ್ಲಿ ಪರಿಗಣಿಸಬೇಕಾಗತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ದರ್ಶನ್ ಸೂಚನೆ ಮೇರೆಗೆ ಅಪಹರಿಸಿದ್ದಾರೆ. ಸೊ ದರ್ಶನ್ ಕಡೆಗೆ ಬೊಟ್ಟು ಮಾಡ್ತಿದ್ದಾರೆ ಇವರು. ಅವ್ರ ಕ್ಲೈಂಟದ ತಪ್ಪಿಲ್ಲ ಅನ್ನೋದು ಅವ್ರ ಮಾತು. ಪವಿತ್ರ ಗೌಡ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿಯಾಗಿಲ್ಲ, ಪೊಲೀಸರು ಇತರೆ ಆರೋಪಿಗಳ ಹೇಳಿಕೆಯ ಮೇಲೆ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಪವಿತ್ರ ಗೌಡ ಅವರ ವಿಚಾರದಲ್ಲಿ ಏನು ಹೇಳ್ತಾ ಇದೆ ಗೊತ್ತಿಲ್ಲ. ಬಟ್ ಇಲ್ಲಿ ತನಕ ಗೊತ್ತಾಗಿರೋ ವಿಚಾರ, ಪೊಲೀಸರು ಕೇವಲ ಬೇರೆಯವರ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ. ತನಿಖೆ ಬಹುತೇಕ ಮುಕ್ತಾಯವಾಗಿದೆ, ತನ್ನ ಕಕ್ಷಿದಾರೆ ತನಿಖೆಯ ಪ್ರತಿ ಹಂತದಲ್ಲೂ ಸಹಕರಿಸಿದ್ದಾರೆ, ಹೀಗಾಗಿ ಜಾಮೀನನ್ನ ಕೊಡಿ ಅಂತ ಈ ಗ್ರೌಂಡ್ಸ್ ಮೇಲೆ ವಾದವನ್ನು ಮಂಡಿಸಿದ್ದಾರೆ. ಓರಲ್ ಆರ್ಗ್ಯುಮೆಂಟ್ ಈ ರೀತಿ ಸಾಗಿದೆ. ಇನ್ನೊಂದು ಕಡೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ನಾವಾಗಲೇ ಹೇಳ್ತಾ ಇದ್ವಿ ಅದನ್ನ. ಇಂದು ಪ್ರಕರಣದ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಪವಿತ್ರ ಗೌಡ, ದರ್ಶನ್, ಪ್ರದೂಷ್, ಪವನ್, ವಿನಯ್, ದೀಪಕ್ ಸೇರಿ 17 ಜನ ಅರೆಸ್ಟ್ ಆಗಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ. ಸೊ 10ಕ್ಕೂ ಹೆಚ್ಚು ಅಂಶಗಳ ರಿಮಾಂಡ್ ಅಪ್ಲಿಕೇಶನ್ ತಯಾರಿ ಮಾಡಲಾಗಿದೆ. ಇಂದು ಕೋರ್ಟ್ಗೆ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಲಿದ್ದಾರೆ. FSL ವರದಿಯ ಕೆಲವೊಂದು ಮಾಹಿತಿ ಬಹಿರಂಗ ಆಗಬಹುದಾ ಅನ್ನೋ ನಿರೀಕ್ಷೆ ಇದೆ. ಮತ್ತೆ ಇದನ್ನೇನು ಇಲ್ಲೇ ಬಹಿರಂಗ ಪಡಿಸ್ಬೇಕಂತ ಏನಿಲ್ಲ. ಚಾರ್ಜ್ ಶೀಟ್ನಲ್ಲಿ ಆ ಕೇಸನ್ನು ಟೈಟ್ ಮಾಡೋದಕ್ಕೆ ಆಗಲೂ ಅದನ್ನು ಇಟ್ಕೊಳ್ಬೋದು, ಕಾನೂನಿನ ಬಾಧ್ಯತೆ ಏನಿಲ್ಲ. ಈಗಲೇ ಮ್ಯಾಂಡೇಟ್ರಿ FSL ವರದಿಯನ್ನು ಕೋರ್ಟ್ ಮುಂದೆ ಇಡಬೇಕು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆ ಅಂತ. ಸೊ ಮಾಡಿದ್ರೂ ಮಾಡಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಸದ್ಯಕ್ಕೆ ಈ ಕೇಸ್ನಲ್ಲಿ ಬಿಲ್ಡ್ ಆಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆ ಡಿಫಾಲ್ಟ್ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಬಟ್ ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಕೋರ್ಟಲ್ಲಿ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಬೇಕಾಗುತ್ತೆ, ರಿಮ್ಯಾಂಡ್ ಅಪ್ಲಿಕೇಶನ್ನ ಪೊಲೀಸರು ಹಾಕ್ಕೊಳ್ಬೇಕಾಗತ್ತೆ. ಸೊ ಅದೇ ಪ್ರಾಸೆಸ್ ಇವತ್ತು ನಡೆಯುತ್ತೆ. ಆ ಪ್ರಾಸೆಸ್ ಮುಗಿದ ಬಳಿಕ ಈ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ.